ನಮಸ್ಕಾರ ಎಲ್ರಿಗೂ, ನಾನ್ ರಮ್ಯಶ್ರೀ. ನನ್ನ ಯೂಟ್ಯೂಬ್ ಚಾನೆಲ್ ಅಶ್ವಿನ್ಸ್ ಎಸ್ಟ್ರಾಲಜಿಗೆ ಸ್ವಾಗತ. ಮುಂಬರುವ ದಿನಗಳಲ್ಲಿ 2 ಗ್ರಹಣಗಳು ಗೋಚರಿಸಲಿವೆ. ಮೊದಲನೆಯದು ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರದಂದು ಸಂಭವಿಸಲಿರುವ ರಾಹುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣ ಹಾಗೂ 2ನೇ ತಾರೀಕು ಅಕ್ಟೋಬರ್ ಅಂದು ಸಂಭವಿಸಲಿರುವ ಸೂರ್ಯಗ್ರಹಣ. ಈ 2 ಗ್ರಹಣಗಳು ಭಾರತದಲ್ಲಿ ಗೋಚರವಾಗೋದಿಲ್ಲ, ಆದರೆ ಪಾಶ್ಚಾತ್ಯದಲ್ಲಿ ಅಂದ್ರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಇಂಗ್ಲೆಂಡ್ ಹಾಗೂ ಯುರೋಪ್ನ ಬಹುತೇಕ ರಾಷ್ಟ್ರಗಳಲ್ಲಿ ಈ 2 ಗ್ರಹಣಗಳು ಗೋಚರಿಸಲಿವೆ. ಹಾಗಾಗಿ ಈ ವಿಡಿಯೋವನ್ನು ನಾನು ಮುಖ್ಯವಾಗಿ ಪಾಶ್ಚಾತ್ಯದಲ್ಲಿ ನೆಲೆಸಿರುವಂತಹ ಭಾರತೀಯರಿಗೆ, ಕನ್ನಡಿಗರಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಇದರ ಮೇಜರ್ ಅಮೌಂಟ್ ಆಫ್ ಎಫೆಕ್ಟ್ಸ್ ಅಥವಾ ಬಹುಮುಖ್ಯವಾದ ಪರಿಣಾಮಗಳು ಅಲ್ಲಿ ವಾಸಿಸುವವರಿಗೆ ಅನ್ವಯವಾಗುತ್ತೆ ಹಾಗೂ ಸ್ವಲ್ಪ ಮಟ್ಟಿಗೆ ಇದರ ಪರಿಣಾಮಗಳು ನಮ್ಮ ದೇಶವಾದ ಭಾರತ ಹಾಗೂ ಪೂರ್ವ ರಾಷ್ಟ್ರಗಳಿಗೆ ಅನ್ವಯವಾಗುತ್ತೆ. ಮೊದಲಿಗೆ ನಾನು ಮೇದಿನಿ ಜ್ಯೋತಿಷ್ಯರ ಪ್ರಕಾರ ಏನೇನು ಪರಿಣಾಮಗಳು ಸಂಭವಿಸಬಹುದು, ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಎರಡೂ ಆಗ್ಬೋದು. ಸೊ ಅದನ್ನ ನಾನು ಫಸ್ಟ್ ಹೇಳ್ತೀನಿ. ಆಮೇಲೆ ಪ್ರತಿಯೊಂದು ರಾಶಿಗೆ, ಮೇಷದಿಂದ ಮೀನ ರಾಶಿಯವರೆಗೂ ನಿಮ್ಮ ಜನ್ಮ ರಾಶಿ ಅಂದ್ರೆ ಚಂದ್ರ ರಾಶಿಯ ಪ್ರಕಾರ ಏನೇನು ಪರಿಣಾಮಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಪೇಕ್ಷಿಸಬಹುದು ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಸಂಪೂರ್ಣವಾಗಿ ವೀಕ್ಷಿಸಿ. ನೀವು ನೋಡ್ತಿರೋ ಹಾಗೆ ಪರ್ದೆ ಮೇಲೆ ಇದು ರಾಹುಗ್ರಸ್ತ ಭಾಗಶಃ ಚಂದ್ರಗ್ರಹಣದ ದಿನ ಸೆಪ್ಟೆಂಬರ್ 18ನೇ ತಾರೀಕು ರಾತ್ರಿ 10:12 ವಾಷಿಂಗ್ಟನ್ ಡಿಸಿಯನ್ನ ನಾನು ಸ್ಥಳವಾಗಿ ತೆಗೆದುಕೊಂಡು ಹಾಕಿರೋ ಕುಂಡ್ಲಿ ಇದು. ಸೊ ಈ ಸಮಯದಲ್ಲಿ ವೃಷಭ ಲಗ್ನ ಬರುತ್ತೆ ಹಾಗೂ ಲಗ್ನದಲ್ಲೇ ಅಷ್ಟಮಾಧಿಪತಿ ಹಾಗೂ 11ನೇ ಮನೆ ಆದ ಗುರು ಇದ್ದಾನೆ. ಈ ಗ್ರಹಣ ಬಂದು 11ನೇ ಮನೆಯಲ್ಲಿ ನಡೆಯೋದು ವೃಷಭ ಲಗ್ನಕ್ಕೆ. ಮೀನರಾಶಿಯಲ್ಲಿ ರಾಹು ಬಂದು ಉತ್ತರ ಭಾದ್ರಪದ ನಕ್ಷತ್ರ ಹಾಗೂ ಚಂದ್ರನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಇರೋದು. ಇದು ಚಂದ್ರಗ್ರಹಣ ಆದ್ರಿಂದ ಪೌರ್ಣಮಿ ದಿನ ನಡೆಯುತ್ತೆ. ಪೌರ್ಣಮಿ ದಿನ ಸೂರ್ಯ ಚಂದ್ರ ಇಬ್ರು 180 ಡಿಗ್ರಿ ವಿರುದ್ಧ ದಿಕ್ಕಿನಲ್ಲಿ ಇರ್ತಾರೆ. ಯಾಕಂದ್ರೆ ಸೂರ್ಯನಿಂದ ಚಂದ್ರ 180 ಡಿಗ್ರಿ ವಿರುದ್ಧ ದಿಕ್ಕಿನಲ್ಲಿ ಇದ್ದಾಗಲೇ ಸೂರ್ಯನ ಸಂಪೂರ್ಣ ಬೆಳಕು ಆತನಿಗೆ ಸಿಗೋದು. ಅಂಡ್ ಸಂಪೂರ್ಣ ಬೆಳಕು ಸಿಕ್ಕಿದಾಗ್ಲೇ ಚಂದ್ರ ಕೂಡ ಸಂಪೂರ್ಣ ಚಂದ್ರ ಪೌರ್ಣಮಿ ಚಂದ್ರನಾಗಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇಲ್ಲಿ ನೋಡಿ ರಾಹುಗ್ರಸ್ತನಾಗಿದ್ದಾನೆ ಚಂದ್ರ, ಅಲ್ಲಿ ಕೇತುಗ್ರಸ್ತನಾಗಿದ್ದಾನೆ ಸೂರ್ಯ. ಸೊ ಈ 5-11 ಆಕ್ಸಿಸ್ ನಲ್ಲಿ ಈ ಗ್ರಹಣ ನಡೆಯೋದ್ರಿಂದ ಮತ್ತೆ ಇದರ ಮೇನ್ ಎಫೆಕ್ಟ್ಸ್ 5-11 ಆಕ್ಸಿಸ್ ಮೇಲೆ ಇರುತ್ತೆ. ಸೊ ಹಾಗಾಗಿ 5 ಮತ್ತು 11ನೇ ಮನೆಯ ಕಾರಕತ್ವಗಳಿಗೆ ಇದು ಜಾಸ್ತಿ ಪ್ರಭಾವ ಬೀರುತ್ತೆ. ಸೊ ನಾವು ಫಸ್ಟ್ ನೋಡಕ್ಕೆ ಹೋದ್ರೆ 5ನೇ ಮನೆ ಬಂದು ಷೇರು ಮಾರುಕಟ್ಟೆಯ ಹೂಡಿಕೆ, ಅದ್ರ ಬಗ್ಗೆ ಇರುವಂತಹ ಆಳವಾದ ಜ್ಞಾನ ಅದನ್ನ ಸೂಚಿಸುತ್ತೆ. ಈ 5ನೇ ಮನೆ ಬಂದು ನಿಮ್ಗೆ ಶುಭಕರ್ತರ ಯೋಗದಲ್ಲಿ ಇರೋದ್ರಿಂದ, ಆ ಕಡೆ ಬುಧ ಈ ಕಡೆ ಶುಕ್ರ ಇರೋದ್ರಿಂದ, ಶುಭ ಗ್ರಹಗಳ ಮಧ್ಯೆ ಇರೋದ್ರಿಂದ ಇದು ಸೂರ್ಯನ ಜೊತೆ ಕೇತು ಯುತಿಯಲ್ಲಿದ್ರೂ ಸಹ 5ನೇ ಮನೆಯನ್ನ ನಾವು ಕಂಪ್ಲೀಟ್ಲಿ ಅಫ್ಲಿಕ್ಟೆಡ್ ಅಥವಾ ಒಂದು ಬಾಧಿತವಾಗಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಬುಧ ಮತ್ತು ಶುಕ್ರ ಆ ಕಡೆ ಇರೋದ್ರಿಂದ, ಮತ್ತೆ ಇಲ್ಲಿ ಸೂರ್ಯ ಬುಧರ ಒಂದು ಪರಿವರ್ತನೆ ಸಹ ಇದೆ, 4-5 ಪರಿವರ್ತನೆ ಸಹ ಇದೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಹೇಳ್ಬೋದು ಷೇರು ಮಾರುಕಟ್ಟೆ ಒಂದು ಉತ್ತಮವಾದ ಒಂದು ಮೈಲ್ ಸ್ಟೋನ್ ಅಥವಾ ಒಂದು ಹಂತಕ್ಕೆ ಸಹ ರೀಚ್ ಆಗುತ್ತೆ. ಆದ್ರೆ ಇನ್ನೊಂದ್ 11ನೇ ಎಂಡಲ್ಲಿ ಚಂದ್ರ ರಾಹು ಇರೋದ್ರಿಂದ ಒಂದು ಕನ್ಫ್ಯೂಷನ್, ಮತ್ತೆ ಚಂದ್ರನ ಜೊತೆ ರಾಹು ಸೇರಿದಾಗ ಲಾಟ್ ಆಫ್ ಕನ್ಫ್ಯೂಷನ್ ಅಂಡ್ ಇಟ್ ಇಸ್ ನಾಟ್ ಗುಡ್ ಅಂತ ಹೇಳ್ತೀವಿ. ಈ ಹಣದ ಹೂಡಿಕೆ ಲಾಂಗ್ ಟರ್ಮ್ ಮಾಡ್ಲಿಕ್ಕೆ ಅದು ಅಷ್ಟು ಒಳ್ಳೇದಲ್ಲ ಅಂತಾನು ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಆಲ್ ಆಫ್ ಅ ಸಡನ್ ಮಾರ್ಕೆಟ್ ಮೇಲ್ ಹೋಗಿ ಆಲ್ ಆಫ್ ಅ ಸಡನ್ ಪುನಃ ಕೆಳಗಡೆ ಬೀಳ್ಬೋದು. ಸೊ ಮೇಲ್ ಪುನಃ ತುಂಬಾ ಏರಿಳಿತಗಳು ನಾವು ಸಾಕಷ್ಟು ಕಾಣ್ಬೋದು ಈ ಗ್ರಹಣದ ನಂತರ. ಸೊ ರಾಹು ಬಂದು ಮಾಯಾವಿದ್ಯಾ ಪ್ರವೀಣನು ಆದ್ರಿಂದ ನಮಗೆ ಆಲ್ ಆಫ್ ಸಡನ್ ಮಾರ್ಕೆಟ್ ಮೇಲೆ ಹೋಗ್ತಿದೆ, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ಬೋದು. ಬಟ್ ಆದ್ರೆ ಒಂದ್ 5-10 ದಿನ ಅಷ್ಟೇ ಪುನಃ ಅಂತ ಬೀಳ್ಬೋದು. ಸೊ ಇಂಥ ಸಹ ಆಗೋದ್ರಿಂದ ಯಾರ್ಯಾರು ಹೂಡಿಕೆದಾರರಿದ್ರೆ ಸ್ವಲ್ಪ ಒಂದ್ 10 ಬಾರಿ ಯೋಚನೆ ಮಾಡಿ ನೀವು ಹೂಡಿಕೆ ಮಾಡಿ. ಈ ಸಮಯ ಹೂಡಿಕೆ ಮಾಡ್ಲಿಕ್ಕೆ ಅಂತಹ ಯೋಗ್ಯವಾದ ಸಮಯ ಅಲ್ಲ. ಅದರಲ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತೂ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಟೈಮ್. ಎರಡನೇದಾಗಿ ಈ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ, ಈ ಗ್ರಹಣ ಬಂದು ಜಲತತ್ವ ರಾಶಿಲಾಗಿರೋದ್ರಿಂದ ಅತಿ ವೃಷ್ಟಿ ಆಗ್ಬೋದು, ಎಷ್ಟು ಅಗತ್ಯವಿದೆ ಅದಕ್ಕಿಂತ ಹೆಚ್ಚು ಮಳೆ ಆಗ್ಬೋದು. ಮತ್ತೆ ಈ ಮಳೆ ಬಂದು ನಮಗೆ ಸ್ವಲ್ಪ ಈ
ಪಶ್ಚಿಮ ದಿಕ್ಕಿನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೂ ಈ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ಸೌತ್ ವೆಸ್ಟ್ ರೀಜನ್ ಇದರಲ್ಲೇ ನಾವು ನೋಡ್ಬೋದು. ಅಂದ್ರೆ ನೈಋತ್ಯ ದಿಕ್ಕಿನಲ್ಲಿ ಸ್ವಲ್ಪ ನಾವು ಈ ಎಫೆಕ್ಟ್ ಜಾಸ್ತಿ ನೋಡ್ಬೋದು. ಹಾಗಾಗಿ ಗುಜರಾತ್, ಮಹಾರಾಷ್ಟ್ರ, ಕೊಂಕಣ್ ರೀಜನ್, ಈ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲೂ ಸಹ ಮಳೆ ಅತಿ ವೃಷ್ಟಿ ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಆಗ್ಬೋದು. ಅದಲ್ಲದೆ ಇದು ಪಾಶ್ಚಾತ್ಯ ದೇಶಗಳಿಗೆ ಇದರ ಪ್ರಭಾವ ಬಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು. ಸೊ ಹಾಗಾಗಿ ಅಲ್ಲಿ ಸಮುದ್ರ ತೀರದ ಪ್ರದೇಶಗಳಲ್ಲಿ ಸ್ವಲ್ಪ ಜನ ಎಚ್ಚೆತ್ಕೊಂಡಿರ್ಬೇಕು. ಯಾಕಂದ್ರೆ ಈ ಸಮಯದಲ್ಲಿ ಏರಿಳಿತಗಳು ಅಥವಾ ಒಂದು ಈ ತೂಫಾನ್ ಅಥವಾ ಏನ್ ಹೇಳ್ತೀವಿ ಇದು ಸೈಕ್ಲೋನ್ ಎಫೆಕ್ಟ್ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಚಂದ್ರ ರಾಹು ಕಂಜಂಕ್ಷನ್ ಅಥವಾ ಯುತಿ ಆದಾಗ ಹವಾಮಾನ ಇಲಾಖೆ ಸಹ ಸರಿಯಾಗಿ ಅದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕಾಗಲ್ಲ, ಅವರು ಫೋರ್ಕಾಸ್ಟ್ ಮಾಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ಸಮುದ್ರ ತೀರ ಪ್ರದೇಶಗಳಲ್ಲಿ ವಾಸಿಸುವ ಪಾಶ್ಚಾತ್ಯ ದೇಶದ ಜನರು ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಮತ್ತೆ ಪ್ರತಿಷ್ಠಿತ ಈ ಯಾವುದೇ ದೇಶದ ಒಂದು ಸರ್ಕಾರಗಳು ಸ್ವಲ್ಪ ತೊಂದರೆಗೀಡಾಗ್ಬೋದು. ಅವರ ಕರೆಂಟ್ ಯಾರು ಅಧ್ಯಕ್ಷರು ಇರ್ತಾರೋ ಅಥವಾ ಪ್ರಧಾನ ಮಂತ್ರಿಗಳು ಇರ್ತಾರೋ ಅವರು ಮುಂಚೆ ಯಾವ್ದಾದ್ರು ಒಂದು ಹೇಳಿಕೆ ಕೊಟ್ಟಿದ್ರೆ ಅದರಿಂದ ಅವರು ಈಗ ಪಶ್ಚಾತ್ತಾಪ ಪಡುವಂತಹ ಸಂದರ್ಭ ಸಹ ಬರ್ಬೋದು. ಮತ್ತೆ ಅವರು ಯಾವ್ದಾದ್ರು ಒಂದು ಸ್ಕ್ಯಾಮ್ ನಲ್ಲಿ ಸಿಕ್ಕಾಕೊಂಡು ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಪಾಶ್ಚಾತ್ಯ ದೇಶದಲ್ಲಿ ಯಾವ್ದೋ ಒಂದು ಸ್ಕ್ಯಾಮ್ ಅಥವಾ ಸ್ಕ್ಯಾಂಡಲ್ ನಲ್ಲಿ ಸಿಕ್ಕಾಕೊಂಡು ಅವರ ಒಂದು ಪಬ್ಲಿಕ್ ಇಮೇಜ್ಗೆ ಧಕ್ಕೆ ಸಹ ಆಗ್ಬಹುದು ಈ ಸಮಯದಲ್ಲಿ. ಮತ್ತೆ ಈ ಸಮಯದಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಸ್ವಲ್ಪ ಸಾಕಷ್ಟು ಹಾನಿ ಆಗುವಂತದ್ದು, ಅಂದ್ರೆ ಫಿನಾನ್ಷಿಯಲಿ ತುಂಬಾ ಹಾನಿ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಭಾರತಕ್ಕೆ ಈ ಸಮಯದಲ್ಲಿ ಒಂದು ಅವರ ಪಬ್ಲಿಕ್ ಇಮೇಜ್ ಕೂಡ, ಅದೇ ನಮ್ಮ ಭಾರತಕ್ಕೆ ಇದರಲ್ಲಿ ಸ್ವಲ್ಪ ಲಾಭ ಸಹ ಇದೆ. ಯಾಕಂದ್ರೆ ನಮ್ಮ ಭಾರತದ್ದು ಸಹ ವೃಷಭ ಲಗ್ನ ಆಗಿ ಅವರಿಗೆ 11ನೇ ಮನೆಯಲ್ಲಿ ಆಗೋದ್ರಿಂದ, ಸೊ 11ನೇ ಮನೆಯಲ್ಲಿ ಈ ತರದ ಏನೇ ಸಂಭವಿಸಿದ್ರು ಅದು ಕೆಡುಕಾಗಿದ್ರು ಅದು ಒಳ್ಳೆಯದೇ ಆಗತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಭಾರತಕ್ಕೆ ಸ್ವಲ್ಪ ಸಮಯ ಚೆನ್ನಾಗಿದೆ. ಆದ್ರೆ ಅಗೇನ್ ಇದು ಕೆಲವು ಸಮಯದವರೆಗೂ ಮಾತ್ರ. ಸೊ ಹಾಗಾಗಿ ಅಂತಹ ಕಂಪ್ಲೀಟ್ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಸ್ವಲ್ಪ ದಿನಗಳವರೆಗೆ ಮಾತ್ರ. ಸೊ ಇಷ್ಟು ಒಂದು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಆಗಿತ್ತು. ಸೊ ಷೇರು ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ತಿರೋರು, ಹೂಡಿಕೆ ಮಾಡ್ತಿರೋ ಸ್ವಲ್ಪ ಆದಷ್ಟು ಹುಷಾರಾಗಿ ವ್ಯವಹಾರ ಮಾಡಿ. ಮತ್ತೆ ಯಾರೇ ರಾಜಕಾರಣಿಗಳು ಅವ್ರು ಇರ್ತಾರೋ ಅವ್ರವರೆಗೂ ಸಹ ತೊಂದರೆ ಆಗುತ್ತೆ. ಯಾಕಂದ್ರೆ ಈಗ US ಅಲ್ಲಿ ಈಗ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ವಿಚಿತ್ರ ಬೆಳವಣಿಗೆಗಳನ್ನು ಸಹ ನೋಡ್ಬೋದು. ಆಲ್ ಆಫ್ ಅ ಸಡನ್ ಯಾವ್ದೋ ಸ್ಕ್ಯಾಂಡಲ್ ಈಚೆ ಬರ್ಬೋದು, ನಾವು ಎಕ್ಸ್ಪೆಕ್ಟೇ ಮಾಡಿಲ್ದೇ ಇರ್ಬೋದು. ಮತ್ತೆ ಅಲ್ಲಿ ಯಾವ್ದೋ ಒಬ್ಬ ದೇಶದ ಒಂದು ಅಧ್ಯಕ್ಷ ಅಥವಾ ಪ್ರಧಾನ ಮಂತ್ರಿ ಯಾರಿರ್ತಾರೆ ಅವರಿಂದ ನಮ್ಗೆ ವಿಚಿತ್ರ ಹೇಳಿಕೆಗಳು ಬರ್ಬೋದು, ಅಥವಾ ಮುಂಚೆ ಯಾವತ್ತೋ ಹೇಳಿದ್ದು ಈಗ ಅವ್ರಿಗೆ ಸಮಸ್ಯೆಗೀಡಾಗ್ಬೋದು. ಸೊ ಈ ತರದ್ದು ಎಲ್ಲ ಒಂದು ಆಗುತ್ತೆ. ಯಾಕಂದ್ರೆ ಸೂರ್ಯ ಕೇತುವಿನ ಜೊತೆ ಯುತಿಲಿನಿಂದ ಒಂದು ಸರ್ಕಾರದ ಒಂದು ಉನ್ನತ ಹುದ್ದೆಯಲ್ಲಿರೋರಿಗೆ ಖಂಡಿತ ಇದು ತೊಂದರೆ ಕೊಡುತ್ತೆ. ಸೊ ಇಷ್ಟು ಬಂದು ಮೇದಿನಿ ಜ್ಯೋತಿಷ್ಯದ ಪ್ರಕಾರದ ನನ್ನ ಪ್ರಿಡಿಕ್ಷನ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ. ಮುಂದಿನ ವಿಡಿಯೋದಲ್ಲಿ ನಾನು 12 ಚೆನ್ನೈ ರಾಶಿಗಳಿಗೆ ಏನೇನ್ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ.